ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ ಕುಕ್ ಹೌಸ್. ಇವತ್ತು ಟೊಮೆಟೊ ಪುಡಿ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಹಳೆಯ ಅಡುಗೆ. ನನ್ನ ಸೋದರತ್ತೆ ನಮ್ಮಮ್ಮಂಗೆ ಹೇಳ್ಕೊಟ್ಟಿದ್ರು. ನಾನು ನಮ್ಮಮ್ಮನಿಂದ ಕಲ್ತಿರೋದು. ತುಂಬ ಸಿಂಪಲ್ ಆದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು 1 kg ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡಿಕೊಂಡು ಕುಕ್ಕರ್ನಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ಳೋದು. ಪಾತ್ರದಲ್ಲೂ ಬೇಯಿಸ್ಬೋದು, ಆದರೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಇದು ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿ, ರವೆ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳು ಮೊಸರನ್ನಕ್ಕೂ ಹಾಕ್ಕೊಳ್ತಾರೆ ಇದನ್ನು. ಇದು 2 ದಿವಸ ಆದರೂ ಹಾಳಾಗೋದೇ ಇಲ್ಲ. 2 ಡೇಸ್ ಟ್ರಿಪ್ಪಿಗೆ ಎಲ್ಲಿಗಾದರೂ ಆರಾಮಾಗಿ ತೊಗೊಂಡು ಹೋಗ್ಬೋದು ಇದನ್ನ. ಈಗ ಇದಕ್ಕೆ ಮಸಾಲೆ ಹುರಿಬೇಕು. ಅದಕ್ಕೆ ಒಂದು ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತೆ, 2 ಸ್ಪೂನ್ ಉದ್ದಿನಬೇಳೆ, ಹಾಗೆ 2 ಸ್ಪೂನ್ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ರೆಡ್ ಚಿಲ್ಲಿ ಹಾಕ್ಕೊಳ್ಳೋಣ. ನಾನು ಬ್ಯಾಡಗಿ ಒಣಮೆಣಸು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಮತ್ತೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು ಇಂಗು 1/4 ಚಮಚ. ಇದೀಗ ಇಷ್ಟು ಫ್ರೈ ಆದರೆ ಸಾಕು. ಉದ್ದಿನಬೇಳೆ ನೋಡಿ ಗೋಲ್ಡನ್ ಕಲರ್ ಆಗಿದೆ ಅಲ್ಲ, ಈ ಥರ ಆಗಬೇಕು. ಇದು ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡೋಣ. ಇದು ನೈಸಾಗಿ ಪುಡಿ ಆಗಬೇಕು. ಇದು ನೋಡಿ ತರಿ ತರಿ ಆಗಿದೆ, ಇನ್ನೂ ತುಂಬ ನೈಸ್ ಆಗಬೇಕಿದು. ಮತ್ತೆ ಹಾಕ್ಕೊಳ್ಳೋಣ. ನಂತರ ಟೊಮೆಟೊನ ತಣ್ಣಗಾದ್ರ ಮೇಲೆ ಇನ್ನೊಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದು ಸ್ವಲ್ಪ ಗಟ್ಟಿಯಾಗಿರಲಿ, ಅದಕ್ಕೆ ನೀರು ಹಾಕೋದು ಬೇಡ, ಹಾಗೆ ರುಬ್ಕೋಬೇಕು. ಈಗ ಒಂದು ಬಾಣಲಿಗೆ ರುಬ್ಬಿರೋ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಟೊಮೆಟೊ ಬೇಯಿಸಿದ ನೀರಿದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ತೊಳಸಿ ಹಾಕೋಣ. ಅದನ್ನ ಗಲ್ಬರ್ಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಟೊಮೆಟೊ ಬೇಯಿಸಿದ ನೀರನ್ನು ಹಾಗೆ ಇಟ್ಕೊಂಡಿರೋಣ, ಬೇಕಾದರೆ ಆಮೇಲೆ ಹಾಕ್ಕೊಳ್ಳಿಕ್ಕಾಗತ್ತೆ. ನೋಡಿ ಇಷ್ಟು ತೆಳುವಾಗಿರಬೇಕು. ಇದಕ್ಕೆ 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 2 ತುಂಡು ಬೆಲ್ಲ ಹುಳಿ ಬ್ಯಾಲೆನ್ಸ್ ಮಾಡಲಿಕ್ಕೆ, ಮತ್ತು ಕರಿಬೇವು ಹಾಕಿ ಒಂದು ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ಇದು ಒಂದು ಕುದಿ ಬರಬೇಕು ಚೆನ್ನಾಗಿ. ನೋಡಿ ಈ ಥರ ಕುದಿ ಬಂದ್ರ ಮೇಲೆ ಒಂದು ಸತಿ ಮಗ್ಚೋಣ ಇದನ್ನು. ನಂತರ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಅದು ಸ್ವಲ್ಪ ಉಂಡೆ ಕಟ್ಟುತ್ತೆ, ಕೂಡಲೇ ಪುಡಿ ಹಾಕಿದ ತಕ್ಷಣನೇ ಮಗಚ್ಬಿಡ್ಬೇಕು. ನಾನು ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಗಡಿಬಿಡಿಯಲ್ಲಿ ಲೇಟ್ ಆಯಿತು ಮಗ್ಚೋದು, ಅದಕ್ಕೆಲ್ಲ ಉಂಡೆ ಕಟ್ಟಿದೆ. ಇದನ್ನು ಅದಕ್ಕೆ ಮ್ಯಾಶರ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ. ಅವಾಗ ಉಂಡೆ ಎಲ್ಲ ಸರಿ ಹೋಯ್ತು, ಬಿಟ್ಕೊಂಡು ನೀಟಾಯಿತು, ಚೆನ್ನಾಗಾಗಿದೆ. ಒಂದು ಸರ್ತಿ ಮಗಚ್ಬಿಟ್ಟು ಅದನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಸೌಟ್ಗೆ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಸೊಪ್ಪು, ನಂತರ ಇಂಗು, ಇದಿಷ್ಟನ್ನು ಹಾಕಿ ಇದನ್ನು ಬಾಣಲಿಗೆ ಹಾಕಿದ್ರೆ ಗೊಜ್ಜು ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.